पूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ನವಮ ಸ್ಕಂಧದ 6ನೇ ಅಧ್ಯಾಯದಲ್ಲಿ 82ನೇ ಶ್ಲೋಕ. ಶ್ರೀ ಶುಕ ಉವಾಚ ಏವಂ ಸಂಕೀರ್ತ್ಯ ರಾಜಾನಂ ದುರ್ವಾಸಾ ಪರಿತೋಷಿತಃ ಯಯೌ ವಿಹಾಯ ಸಾಮಂತ್ರ್ಯ ಬ್ರಹ್ಮಲೋಕಮಹೈತುಕಂ. ಶುಕಾಚಾರ್ಯರು ಅಂಬರೀಷ ಮಹಾರಾಜನ ಚರಿತ್ರೆಯನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಅಂಬರೀಷ ಮಹಾರಾಜನ ಪವಿತ್ರವಾದ ಕೀರ್ತಿ, ನಿರ್ಮಲವಾದ ಚರಿತ್ರೆ, ಅದನ್ನು ದೇವತಾಸ್ತ್ರೀಯರು ಕೂಡ ಮತ್ತೆ ಮತ್ತೆ ಹಾಡ್ತಾರೆ. ಭೂಮಿಯಲ್ಲಿ ಜನ ಆ ಅಂಬರೀಷನಾದ ನಿನ್ನ ಚರಿತ್ರೆಯನ್ನ, ಪವಿತ್ರವಾದ ಕೀರ್ತಿಯನ್ನು ಹಾಡ್ತಾರೆ ಅಂತ ಹೇಳಿ ದುರ್ವಾಸ ಮುನಿಗಳು ಆ ಅಂಬರೀಷ ಮಹಾರಾಜನಿಂದ ಸತ್ಕಾರವನ್ನ ಸ್ವೀಕಾರ ಮಾಡಿಸ್ಕೊಂಡು ಅವನನ್ನ ಚೆನ್ನಾಗಿ ಹೊಗಳಿ ಅವನಿಂದ ಬೀಳ್ಕೊಂಡು ಅವರು ಆಕಾಶ ಮಾರ್ಗವಾಗಿ ಹೊರಟ್ರಂತೆ. ಎಲ್ಲಿಗೆ ಹೋದರು ಅಂದ್ರೆ ಅಹೈತುಕಂ ಬ್ರಹ್ಮಲೋಕಂ ಅಂದಿದ್ದಾರೆ. ದುರ್ಜನರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಲೋಕ ಬ್ರಹ್ಮಲೋಕ, ಅಲ್ಲಿಗೆ ಹೋದರಂತೆ. ಅಹೈತುಕಂ ಅಂತ ಬ್ರಹ್ಮಲೋಕಕ್ಕೆ ಒಂದು ವಿಶೇಷಣ ಕೊಟ್ಟಿದ್ದಾರೆ. ಅದಕ್ಕೆ ಸತ್ಯಧರ್ಮ ತೀರ್ಥರು ತಾತ್ಕಾಲಿಕಂ ಸ್ಥಿರಂ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಹೈತುಕ ಲೋಕ ಅಂತಂದ್ರೆ ತಾತ್ಕಾಲಿಕವಾಗಿ ಸ್ಥಿರವಾದ ಲೋಕ, ಪೂರ್ಣ ಸ್ಥಿರ ಅಲ್ಲ. ಮೋಕ್ಷದಂತೆ ಪೂರ್ಣ ಸ್ಥಿರವಾದ ಲೋಕ ಅಲ್ಲ, ಆದರೆ ತಕ್ಕ ಮಟ್ಟಿಗೆ ಸ್ಥಿರ. ಆ ಲೋಕ ಬ್ರಹ್ಮಲೋಕಕ್ಕೆ ಎಲ್ರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ರೀತಿ ಸ್ಥಿರವಾದ ಲೋಕನೇ. ಮೋಕ್ಷ ಆಲ್ಮೋಸ್ಟ್ ಸಿಕ್ಕ ಹಾಗೆ. ಪೂರ್ತಿ ಸಾಧನೆ ಮುಗಿದವರು ಮಾತ್ರ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ. ಅಲ್ಲಿಗೆ ಹೋದರೆ ತಾತ್ಕಾಲಿಕವಾಗಿ ಸ್ಥಿರ ಅಂದ್ರೆ ಬ್ರಹ್ಮ ಆಯುಷ್ಯ ಪರ್ಯಂತವಾಗಿ ಸ್ಥಿರವಾಗಿ ಅಲ್ಲಿರಬಹುದು. ಆದ್ರಿಂದ ಅದನ್ನು ತಾತ್ಕಾಲಿಕಂ ಸ್ಥಿರಂ ಅನ್ನೋ ಅರ್ಥವನ್ನ ಸತ್ಯಧರ್ಮ ತೀರ್ಥರು ಬರೆದಿದ್ದಾರೆ. ಛಲಾರಿಯಲ್ಲಿ ಅಹೈತುಕಂ ಹೇತುಕಾದಿ ದುರ್ಜನೈ ಅಪ್ರಾಪ್ಯಂ ಅಂತಾರೆ. ಹೇತುಕ ಅಂತಂದ್ರೆ ದುರ್ಜನರು ಕಾರಣಾದಿಗಳನ್ನ
ಅಪೇಕ್ಷೆ ಪಡ್ತಕ್ಕಂತಹ ದುರ್ಜನರೇನಿದ್ದಾರೆ ಅಂಥವರಿಂದ ಅಪ್ರಾಪ್ಯ, ಹೋಗ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥದ್ದು ಅನ್ನೋ ಅರ್ಥವನ್ನ ಅವರು ಬರೀತಾರೆ. ಅಂತೂ ಆ ಬ್ರಹ್ಮಲೋಕ ಅಂತನ್ನೋದು ಬಹಳ ಶ್ರೇಷ್ಠವಾದ ಲೋಕ. ಅಲ್ಲಿಗೆ ಹೋದರಂತೆ ದುರ್ವಾಸ ಮುನಿಗಳು. ಏವಂ ಸಂಕೀರ್ತ್ಯ ರಾಜಾನಂ ದುರ್ವಾಸಾ ಪರಿತೋಷಿತಃ ಯಯೌ ವಿಹಾಯ ಸಾಮಂತ್ರ್ಯ ಬ್ರಹ್ಮಲೋಕಂ ಅಹೈತುಕಂ ಸಂವತ್ಸರೋತ್ಯಗಾತ್ತಾವತ್ ಯಾವತ್ತಂ ನಾಗತೋ ಗತಃ ಮುನಿಸ್ತದ್ದರ್ಶನಾಕಾಂಕ್ಷಿ ರಾಜಾಂ ಭಕ್ಷೋ ಬಭೂವಃ. ಈ ದುರ್ವಾಸ ಮುನಿಗಳು ಅಂಬರೀಷ ಮಹಾರಾಜನ ಅರಮನೆಗೆ ಬಂದು, ನಾನು ಇವತ್ತು ಭೋಜನಕ್ಕೆ ಬರ್ತೇನೆ ಅಂತ ಹೇಳಿ ಅವನನ್ನ ಬಿಟ್ಟು ಹೋಗಿದ್ರಲ್ಲ, ನಾನು ಆನ್ಹಿಕ ಮಾಡ್ಕೊಂಡು ಬರ್ತೇನೆ ಅಂತ ಅವನನ್ನ ಬಿಟ್ಟು ಏನು ಹೋಗಿದ್ರು, ಅವ್ರು ಹೋದವರು ಹಿಂತಿರುಗಿ ಅವನ ಹತ್ರ ಬರೋದ್ರೊಳಗೆ 1 ವರ್ಷ ಕಳೆದು ಹೋಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅವರು ಹೋಗಿ ಬರೋದ್ರೊಳಗೆ 1 ವರ್ಷವೇ ಕಳೆದು ಹೋಗಿತ್ತು. ಈ ರಾಜ ಅವರು ಬರ್ಲಿ, ಅವರು ಬಂದ ಮೇಲೆ ಅವರಿಗೆ ಉಪಚಾರ ಮಾಡಿಯೇ ನಾನು ಅನ್ನಪಾನಾದಿಗಳನ್ನು ಸ್ವೀಕಾರ ಮಾಡ್ತೇನೆ ಅಂತ ಅಂದುಕೊಂಡಿದ್ದ. ಅವರನ್ನು ನೋಡಿ ಆಮೇಲೆನೆ ನಾನು ಪಾರಣೆಯನ್ನ ಮಾಡಬೇಕು ಅಂತ ಅವರನ್ನ ಎದುರು ನೋಡ್ತಾ ನೋಡ್ತಾ ಅವತ್ತಿನವರೆಗೆ ಕೇವಲ ನೀರನ್ನ ಮಾತ್ರ ಕುಡಿತಾ ಇದ್ದ. ಅಂಭಕ್ಷಃ ಅಂತ ಎಂದು ಹೇಳಿದ್ದಾರೆ. ನೀರನ್ನ ತಗೊಂಡ್ರೆ ದೋಷ ಇಲ್ಲ, ಅದು ಉಪವಾಸ ಮಾಡಿದ ಹಾಗೂ ಆಗ್ತದೆ, ಪಾರಣೆ ಮಾಡಿದ ಹಾಗೂ ಆಗ್ತದೆ ಅಂತ ಹೇಳಿದ್ರಲ್ಲ. ಹಾಗಾಗಿ ಕೇವಲ ಅಂಭಕ್ಷನಾಗಿ ನೀರನ್ನ ಮಾತ್ರ ಕುಡಿತಾ ಇದ್ದ. ನೀರಪಾರಣೋ ಬಭೂವ ಅಂತಾರೆ. ನೀರಿನಲ್ಲೇ ಪಾರಣೆಯನ್ನ ಮಾಡ್ತಾ ಇದ್ದ, ಊಟ ಮಾಡಿರ್ಲಿಲ್ಲ. 1 ವರ್ಷ ಆಗಿ ಹೋಗಿತ್ತು. ಸಂವತ್ಸರೋತ್ಯಗಾತ್ತಾವತ್ ಯಾವತ್ತಂ ನಾಗತೋ ಗತಃ ಮುನಿಸ್ತದ್ದರ್ಶನಾಕಾಂಕ್ಷಿ ರಾಜಾಂ ಭಕ್ಷೋ ಬಭೂವಃ ಗತೇಥ ದುರ್ವಾಸಸಿ ಸೋಂಬರೀಶೋ ದ್ವಿಜೋಪಭೋಗಾತಿ ಪವಿತ್ರಮಾಹರನ್ ಋಷೇರ್ವಿಮೋಕ್ಷಂ ವ್ಯಸನಾಚ್ಚ ಬುದ್ಧ್ಯಾ ಮೇನೆ ಸ್ವವೀರ್ಯಂ ಚ ಪರಾನುಭಾವಂ. ಈಗ ದುರ್ವಾಸ ಮುನಿಗಳು ಸ್ವೀಕಾರ ಮಾಡಿ, ಇವನ ಆತಿಥ್ಯವನ್ನೆಲ್ಲ ಸ್ವೀಕಾರ ಮಾಡಿ ಬ್ರಹ್ಮಲೋಕಕ್ಕೆ ಅವರು ಹೋದ ಮೇಲೆ ಅಂಬರೀಷ ಆ ಋಷಿಗಳನ್ನ ಕಂಡು ಅವರು ಊಟ ಮಾಡಿ ಉಳಿದ ಏನೊಂದು ಅನ್ನ ಇದೆ, ಅತ್ಯಂತ ಪವಿತ್ರವಾದ ಅನ್ನ, ಅದನ್ನ ಊಟ ಮಾಡಿದ. ಗುರುಗಳಿಗೆ, ಅತಿಥಿಗಳಿಗೆ, ಅಭ್ಯಾಗತರಿಗೆಲ್ಲ ಹಾಕಿ ಉಳಿದಂಥದ್ದೇನಿದೆ ಪವಿತ್ರವಾದಂತಹ ಅನ್ನವನ್ನ ಊಟ ಮಾಡಿದ. ದ್ವಿಜೋಪಭೋಗಾತಿ ಪವಿತ್ರಂ ಅಂದಿದ್ದಾರೆ. ಬ್ರಾಹ್ಮಣರು ಊಟ ಮಾಡಿ ಉಳಿದಂತಹ ಪವಿತ್ರವಾದ ಅನ್ನ, ಅದನ್ನ ತಾನು ಭೋಜನ ಮಾಡಿದ. ತಾನು ಇಷ್ಟೆಲ್ಲ ಭಕ್ತಿಯಿಂದ ಭಗವಂತನ ಆರಾಧನೆಯನ್ನ ಮಾಡಿ ಸುದರ್ಶನ ಚಕ್ರದ ಸ್ತೋತ್ರವನ್ನ ಮಾಡಿ ಅದರಿಂದ ಆ ಋಷಿಗಳಿಗೆ ಬಂದಂತಹ ಏನೊಂದು ಸಂಕಟ ಇತ್ತು ಅದನ್ನ ಪರಿಹಾರ ಮಾಡಿದ್ದ. ಅವನ ಮನಸ್ಸಿನಲ್ಲಿ ಸ್ವಲ್ಪವೂ ಅಹಂಕಾರ ಇರಲಿಲ್ಲ. ಇದು ನನ್ನ ಸಾಮರ್ಥ್ಯದಿಂದ ಅನ್ನೋ ಭಾವನೆ ಅವನಿಗಿರಲಿಲ್ಲ. ಇದು ಭಗವಂತನ ಸಾಮರ್ಥ್ಯದಿಂದಲೇ ಆಯಿತು ಅಂತ ಮನಸ್ಸಿನಲ್ಲಿ ಹಾಗೇ ಚಿಂತನೆ ಮಾಡ್ತಾ ಇದ್ದ. ಮೇನೆ ಪರಾನುಭಾವಂ ಅಂತ. ಋಷೇಹೇ ವಿಮೋಕ್ಷಂ, ಈ ಋಷಿಗಳಿಗೆ ಬಂದಂತಹ ಯಾವ ಒಂದು ಈ ಸಂಕಟದ ಮೋಚನೆ ಇದೆ, ಈ ಪರಿಹಾರ, ಅದು ನನ್ನ ಸಾಮರ್ಥ್ಯದಿಂದ ಆದದ್ದಲ್ಲ.
ಅದು ಪರಾನುಭಾವ, ಭಗವಂತನ ಅನುಗ್ರಹ. ಅದು ಪರ ಸರ್ವೋತ್ತಮನಾದಂತಹ ಭಗವಂತ ಏನಿದ್ದಾನೆ ಅವನ ಅನುಗ್ರಹ ಹೊರತು ಇದು ನಂದಲ್ಲ ಅಂತ ಹಾಗೇ ತಿಳ್ಕೊಂಡಿದ್ದ. ಭಗವಂತನ ಮಹಿಮೆಯಿಂದ ಕೂಡಿರ್ತಕ್ಕಂಥದ್ದಿದು ಋಷಿಯ ವಿಮೋಕ್ಷ ಅಂತ ತಿಳ್ಕೊಂಡಿದ್ದ. ಗತೇಥ ದುರ್ವಾಸಸಿ ಸೋಂಬರೀಶೋ ದ್ವಿಜೋಪಭೋಗಾತಿ ಪವಿತ್ರಮಾಹರನ್ ಋಷೇರ್ವಿಮೋಕ್ಷಂ ವ್ಯಸನಾಚ್ಚ ಬುದ್ಧ್ಯಾ ಮೇನೆ ಸ್ವವೀರ್ಯಂ ಚ ಪರಾನುಭಾವಂ. ಏವಂ ವಿಧಾನೇಕ ಗುಣಃ ಸ ರಾಜ ಪರಾತ್ಮನಿ ಬ್ರಹ್ಮಣಿ ವಾಸುದೇವೇ ಕ್ರಿಯಾಕಲಾಪೈಃ ಸಮುವಾಹ ಭಕ್ತಿಂ ಯಯಾ ಅಧಶ್ಚಕಾರ. ಈ ರೀತಿ ಅಂಬರೀಷ ಮಹಾರಾಜನ ಗುಣಗಳು ಬಹಳ ಇದೆ. ಈಗ ಒಂದು ಹೇಳಿದ್ರು, ಈ ರೀತಿ ಅನೇಕ ಗುಣಗಳನ್ನ ತನ್ನಲ್ಲಿ ಇಟ್ಟುಕೊಂಡಿದ್ದ. ಅನೇಕ ಗುಣ ಸಹ ರಾಜ. ಇಂತಹ ಅನೇಕ ಗುಣಶಾಲಿಯಾಗಿರ್ತಕ್ಕಂತಹ ಅಂಬರೀಷ ಮಹಾರಾಜ ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತಾ ಅಶ್ವಮೇಧ ಯಾಗವೇ ಮೊದಲಾದಂತಹ ಅನೇಕ ಉತ್ತಮವಾದ ಕಾರ್ಯಗಳನ್ನ ಆ ಭಗವಂತನಲ್ಲೇ ಸಮರ್ಪಣೆಯನ್ನ ಮಾಡ್ತಾ ಚೆನ್ನಾಗಿ ಭಕ್ತಿಯನ್ನ ಸಂಪಾದನೆ ಮಾಡಿದ. ವಾಸುದೇವೇ ಪರಾತ್ಮನಿ ಬ್ರಹ್ಮಣಿ, ಪರಮಾತ್ಮನಾದಂತಹ ಪರಬ್ರಹ್ಮನಾದ ಆ ವಾಸುದೇವನಲ್ಲೇ ಎಲ್ಲ ಕ್ರಿಯಾಕಲಾಪಗಳನ್ನು ಕೂಡ ಅಶ್ವಮೇಧ ಯಾಗ ಮೊದಲಾದಂತಹ ಯಾಗಗಳನ್ನೆಲ್ಲ ಮಾಡಿ ಆ ಎಲ್ಲಾ ಕ್ರಿಯಾಕಲಾಪಗಳನ್ನು ಕೂಡ ಭಗವಂತನಲ್ಲೇ ಸಮರ್ಪಣೆಯನ್ನ ಮಾಡಿ ಒಳ್ಳೆ ಭಕ್ತಿಯನ್ನ ಸಂಪಾದನೆ ಮಾಡಿದ. ಭಕ್ತಿಯಲ್ಲಿ ಬ್ರಹ್ಮಾದಿ ದೇವತೆಗಳನ್ನು ಕೂಡ ಅಧಶ್ಚಕಾರ ಅಂತ ಹೇಳಿದ್ದಾರೆ. ಬ್ರಹ್ಮಾದಿ ದೇವತೆಗಳನ್ನು ಕೂಡ ಮೀರಿಬಿಟ್ಟ ಅಂತ. ಬ್ರಹ್ಮಾದಿ ದೇವತೆಗಳನ್ನು ಮೀರೋದು ಅಂದ್ರೆ ಏನು? ಅವ್ರಿಗಿಂತ ದೊಡ್ಡವನಾದ್ನ ಭಕ್ತಿಯಲ್ಲಿ, ಅವ್ರಿಗಿಂತ ಹೆಚ್ಚು ಭಕ್ತಿಯನ್ನು ಮಾಡ್ತಕ್ಕಂಥವನಾದ್ನ ಇವನು. ಅಲ್ಲಿ ಹಾಗಿದೆ. ಭಾಗವತದ ಶ್ಲೋಕವನ್ನು ನೋಡಿದ್ರೆ ವಿರಿಂಚಾದಿಂ ಅಧಶ್ಚಕಾರ ಅಂತಿದೆ. ವಿರಿಂಚಾದಿಗಳನ್ನು ಕೂಡ ಅಧಶ್ಚಕಾರ, ಕೆಳಗೆ ಮಾಡಿಬಿಟ್ಟ ಅಂತ. ನವಮಸ್ಕಂದ. ಇಲ್ಲಿ ಆಚಾರ್ಯರು ತಾತ್ಪರ್ಯವನ್ನ ಬರೆದಿದ್ದಾರೆ. ಬ್ರಹ್ಮಾದಿ ದೇವತೆಗಳನ್ನು ಕೂಡ ಅಂಬರೀಷ ಭಕ್ತಿಯಲ್ಲಿ ಮೀರಿದ ಅಂತ ಅನ್ನೋದು ಕೇವಲ ಪ್ರಶಂಸೆ ಅಂತ ಇಟ್ಟುಕೊಳ್ಬೇಕು. ಯಾಕೆಂದ್ರೆ ಅಂಬರೀಷ ಒಬ್ಬ ಮನುಷ್ಯ. ಮನುಷ್ಯ ಯಾವತ್ತೂ ಕೂಡ ದೇವತೆಗಳನ್ನ ಭಕ್ತಿಯಲ್ಲಿ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾರೇ ಆಗಿರ್ಲಿ, ದೇವತೆಗಳ ಭಕ್ತಿಯೇ ಬೇರೆ, ಮನುಷ್ಯರು ಮಾಡುವ ಭಕ್ತಿಯೇ ಬೇರೆ. ಮನುಷ್ಯರು ಎಷ್ಟೇ ದೊಡ್ಡ ಭಕ್ತಿಯನ್ನ ಮಾಡಿದರೂ ಕೂಡ ದೇವತೆಗಳು ಮಾಡುವ ಭಕ್ತಿಯಷ್ಟು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಬ್ರಹ್ಮಾದಿ ದೇವತೆಗಳನ್ನು ಮೀರಿಸಿದ ಭಕ್ತಿಯಲ್ಲಿ ಅಂತನ್ನೋದು ಕೇವಲ ಪ್ರಶಂಸೆ. ಮನುಷ್ಯರಲ್ಲಿ ತತ್ವಾಭಿಮಾನಿಗಳಾಗಿ ಕೂತು ಧರ್ಮ ಮಾರ್ಗದಲ್ಲಿ ಪ್ರೇರಣೆ ಮಾಡೋರೇ ದೇವತೆಗಳು. ಅವರ ಪ್ರೇರಣೆಯಿಂದಲೇ ಮನುಷ್ಯರು ಭಕ್ತಿ ಸಾಧನೆಗಳನ್ನ ಮಾಡ್ಕೊಳ್ಬೇಕು. ಈ ಕಥೆಯನ್ನ ನೋಡಿದಾಗ, ಅಂಬರೀಷನ ಕಥೆಯನ್ನ ನೋಡಿದಾಗ ಮೇಲ್ನೋಟಕ್ಕೆ ಈ ಅಂಬರೀಷ ಮಹಾರಾಜ ಬ್ರಹ್ಮಾದಿ ದೇವತೆಗಳನ್ನು ಕೂಡ ಭಕ್ತಿಯಲ್ಲಿ ಮೀರಿಸಿದಂತೆ ಕಾಣ್ತದೆ. ಆ ಅಭಿಪ್ರಾಯದಿಂದ ಮೀರಿಸಿದ ಅಂತ ಹೇಳಿದ್ದಾರೆ. ವಸ್ತುತಃ ವಿರಿಂಚಾದಿಗಳು ಅಧಶ್ಚಕಾರ ಅಂತಿದೆ. ವಿರಿಂಚಾದಿಂ ಅಧಶ್ಚಕಾರ. ವಿರಿಂಚಾದಿ ಅನ್ನೋ ಈ ಶಬ್ದಕ್ಕೆ ವಿರಿಂಚನೆ ಆದಿಯಾಗಿ ಉಳ್ಳಂತಹ ಮನುಷ್ಯಲೋಕ ಅಂತ ಅರ್ಥ ಇಟ್ಟುಕೊಳ್ಬೇಕು. ಉಳಿದ ಎಲ್ಲ ಮಾನವರನ್ನ ಅಂಬರೀಷ ಮೀರಿಸಿದ ಅಂತ ಆ ಅಭಿಪ್ರಾಯ. ಮನುಷ್ಯರಲ್ಲಿ
ಉಳಿದ ಮನುಷ್ಯರೆಲ್ಲ ಏನಿದ್ದಾರೆ ಆ ಎಲ್ಲಾ ಮನುಷ್ಯರನ್ನೂ ಮೀರಿಬಿಟ್ಟ ಅಂತ. ಈ ಅಭಿಪ್ರಾಯ ಗರುಡ ಪುರಾಣದಲ್ಲಿದೆ. ಬ್ರಹ್ಮಾದಿ ಭಕ್ತಿ ಕೋಟ್ಯಾಂಶೋದಂಶೋ ನೈವಾಂಬರೀಷಕೆ ನೈವಾನ್ಯಸ್ಯ ಚ ಕಸ್ಯಾಪಿ ತಥಾಪಿ ಹರಿರೀಶ್ವರಃ ಉಪಚಯೇತ್ವಾತ್ ತೇಷಾಂ ಯಶಸ ಆದಿರಾಟ್. ಬ್ರಹ್ಮಾದಯಶ್ಚ ತತ್ಕೀರ್ತಿಂ ವ್ಯಂಜಯಾಂ ಆಸುರುತ್ತಮಾಂ ಮೋಹನಾಯ ಚ ದೈತ್ಯಾನಾಂ ಬ್ರಹ್ಮಾದೇರ್ನಿಂದನಾಯ ಚ ಅನ್ಯಾರ್ಥಂ ಚ ಸ್ವಯಂ ವಿಷ್ಣುಃ ಬ್ರಹ್ಮಾದ್ಯಾಶ್ಚ ನಿರಾಶಿಷಃ ಮಾನುಷೇಷು ಉತ್ತಮತ್ವಾಚ್ಚ ತೇಷಾಂ ಭಕ್ತ್ಯಾದಿಭಿರ್ಗುಣೈಃ ಬ್ರಹ್ಮಾದೇಹೇ ವಿಷ್ಣುಧೀನತ್ವಜ್ಞಾಪನಾಯ ಚ ಕೇವಲಂ ದುರ್ವಾಸಾಶ್ಚ ಸ್ವಯಂ ರುದ್ರಃ ತಥಾಪ್ಯನ್ಯಾಯ್ಯಮುಕ್ತವಾನ್ ತಸ್ಯಾಪ್ಯನುಗ್ರಹಾರ್ಥಾಯ ದರ್ಪನಾಶಾರ್ಥಮೇವ ಚ ಇತಿ ಗಾರುಡೆ. ಇದು ಗರುಡ ಪುರಾಣದಲ್ಲಿ ಬರ್ತಕ್ಕಂತಹ ಮಾತನ್ನ ಮಧ್ವಾಚಾರ್ಯರು ನಮಗೆ ಉದಾಹರಿಸಿ ಈ ಒಟ್ಟು ಇದರ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳಲ್ಲಿರುವಂತಹ ವಿಷ್ಣು ಭಕ್ತಿ ಏನಿದೆ, ಆ ವಿಷ್ಣು ಭಕ್ತಿಯ ಕೋಟಿಯ ಒಂದು ಅಂಶವೂ ಕೂಡ ಅಲ್ಪ ಮನುಷ್ಯರಾದಂತಹ ಅಂಬರೀಷನಲ್ಲಿ ಸರ್ವಥಾ ಇರಲಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಬ್ರಹ್ಮಾದಿ ಭಕ್ತಿ ಕೋಟಿ ಅಂಶ, ಅದರಲ್ಲೂ ಕೋಟ್ಯಾದಂಶೋ ನೈವ ಅಂಬರೀಷಕ್ಕೆ ಅಂತ. ಕೋಟ್ಯಂಶದಲ್ಲಿಯೂ ಕೂಡ ಇರಲಿಲ್ಲ. ಬೇರೆ ಮನುಷ್ಯರಿಗೆ ಯಾರಿಗೂ ಈ ರೀತಿಯಾದ ಬ್ರಹ್ಮಾದಿ ಭಕ್ತಿಯ ಲೇಷವು ಸರ್ವಥಾ ಇರೋದಿಲ್ಲ. ನೈವ ಅನ್ಯಸ್ಯ ಚ ಕಸ್ಯಾಪಿ ಅಂತ ಯಾರಿಗೂ ಇರೋದಿಲ್ಲ. ಅಂಬರೀಷಕ್ಕೆ ಅಂತಿದೆ. ಕ ಅನ್ನೋ ಪ್ರತ್ಯಯ ಅಲ್ಪ ಅನ್ನೋ ಅರ್ಥದಲ್ಲಿ ಅದು. ಗರುಡ ಪುರಾಣದಲ್ಲಿ ಅಂಬರೀಷೇ ಅನ್ಲಿಲ್ಲ, ಅಂಬರೀಷಕ್ಕೆ ಅಂತ ಹೇಳಿದ್ದಾರೆ. ಕ ಅನ್ನೋದು ಅಲ್ಪ. ಇವನು ಬಹಳ ಅಲ್ಪ. ಅವರಿಗೆಲ್ಲ ಹೋಲಿಸಿದ್ರೆ ಇವನು ಬಹಳ ಅಲ್ಪ. ಅವನು ಮಹಾ ಭಗವದ್ಭಕ್ತನಾಗಿರಬಹುದು. ಭಗವಂತನ ಸುದರ್ಶನ ಚಕ್ರ ಅವನ ರಕ್ಷಣೆಗೆ ಯಾವಾಗಲೂ ಸಿದ್ಧವಾಗಿ ಇದೆ, ಹೌದು. ಆದರೆ ಬ್ರಹ್ಮಾದಿ ದೇವತೆಗಳಿಗೆ ಹೋಲಿಸಿದ್ರೆ ಇವನು ಅತ್ಯಲ್ಪ ಭಕ್ತ. ಅದಕ್ಕೆ ಅಂಬರೀಷಕ್ಕೆ ಅಂತ ಪ್ರತ್ಯಯ ಹಾಕಿದ್ದಾರೆ. ತಥಾಪಿ ಹರಿಹಿ ಈಶ್ವರ ತಾತ್ಕಾಲಿಕ ಉಪಚೇಯತ್ವಾತ್ ತೇಷಾಂ ಯಶಸ ಆದಿರಾಟ್ ಅಂತ. ಹಾಗಿದ್ರೂ ಕೂಡ ಅಂಬರೀಷ ಈ ರೀತಿ ಅನೇಕ ರಾಜರಿದ್ದಾರೆ. ಅಂಬರೀಷ ಮೊದಲಾದಂತಹ ರಾಜರ ಕೀರ್ತಿಯನ್ನ ತತ್ಕಾಲದಲ್ಲಿ ವಿಶೇಷವಾಗಿ ಪ್ರಸಿದ್ಧಿ ಮಾಡಬೇಕು ಅನ್ನೋ ಒಂದು ಕೃಪೆಯಿಂದ ಭಗವಂತ ಈ ರೀತಿ ಮಾಡ್ತಾನೆ. ಇದು ಬ್ರಹ್ಮಾದಿ ದೇವತೆಗಳಿಗೂ ಹಾಗೆ ಸಂಕಲ್ಪ. ಭಗವಂತನ ಸಂಕಲ್ಪ ಹೇಗಿದೆಯೋ ಹಾಗೆ ಬ್ರಹ್ಮಾದಿ ದೇವತೆಗಳು ಸಂಕಲ್ಪ ಮಾಡ್ತಾರೆ. ಹಾಗಾಗಿ ಅವರೇ ಒಳಗೆ ಕೂತು ಪ್ರೇರಕರಾಗಿ ಅಂಬರೀಷನಿಂದ ಇಂತಹ ಉತ್ತಮವಾದ ಕೆಲಸಗಳನ್ನ ಮಾಡಿಸಿದ್ದು, ಅವನಿಗೆ ಆ ಕೀರ್ತಿಯನ್ನು ತಂದುಕೊಟ್ಟದ್ದು ಭಗವಂತ. ಮತ್ತು ಈ ತತ್ವಾಭಿಮಾನಿ ದೇವತೆಗಳೆಲ್ಲ ಅವನ ಕೀರ್ತಿಯನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಹಾಗೆ ಮಾಡಿದ್ದಾರೆ. ಈಗ ಹಿಂದೆ ಇದೇ ತರ ಪ್ರಹ್ಲಾದನ ಬಗ್ಗೆನೂ ನಾವು ನೋಡಿದ್ವಿ. ಉಗ್ರನಾಗಿ ನರಸಿಂಹ ಬಂದು ಕೋಪವನ್ನು ಪ್ರದರ್ಶನ ಮಾಡಿದಾಗ ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರೂ ಶಾಂತನಾಗದೇ ಇರತಕ್ಕಂತಹ ಭಗವಂತ ಆ ಮಗುವಾದ ಪ್ರಹ್ಲಾದ ಪ್ರಾರ್ಥನೆ ಮಾಡಿದಾಗ ಶಾಂತನಾದ. ಬ್ರಹ್ಮಾದಿಗಳೆಲ್ಲ ಹತ್ರ ಬರಲಿಕ್ಕೆ ಹೆದರಿದ್ರು ಅಂತಿದೆ. ಯಾಕೆ ಪ್ರಹ್ಲಾದ ಹೆದರ್ಲಿಲ್ಲ? ಅವರೆಲ್ಲ ಹತ್ರ ಹೋಗ್ಲಿಕ್ಕೂ ಹೆದರಿದ್ರು, ಭಯಪಟ್ರು ದೇವತೆಗಳು ಅಂತಿದೆ. ಇದು ಆ ಪ್ರಹ್ಲಾದನ ಕೀರ್ತಿಯನ್ನ ಭಗವಂತ ವಿಶೇಷವಾಗಿ ಪ್ರಸಿದ್ಧಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಹಾಗಾಗಿ ಅದನ್ನ ಅರಿತಂತಹ ಬ್ರಹ್ಮಾದಿ ದೇವತೆಗಳು ಅದಕ್ಕೆ ತಕ್ಕಂತೆ ಸರಿಯಾಗಿ ಅವರು ಕೂಡ ಹಾಗೆ ನಟನೆ ಮಾಡಿದರು. ಅದೇ ಥರ ಇಲ್ಲಿಯೂ ಕೂಡ ದುರ್ವಾಸ ಋಷಿಗಳನ್ನ ಸುಡ್ತಾ ಇರತಕ್ಕಂತಹ ವಿಷ್ಣು ಚಕ್ರ
ಅದನ್ನ ಅಂಬರೀಷನೇ ಶಾಂತಗೊಳಿಸಬೇಕು ಅಂತನ್ನೋದು ಭಗವಂತನ ಸಂಕಲ್ಪ. ಅದು ತತ್ಕಾಲದಲ್ಲಿ ಅವನ ಕೀರ್ತಿಯನ್ನ ಭಗವಂತ ಈ ರೀತಿ ಹೆಚ್ಚಿಸಿದ. ಅದಕ್ಕೆ ತಾನೂ ಕೂಡ ಮಾತಾಡುವಾಗ ನಾನು ಭಕ್ತ ಪರಾಧೀನ, ಆದ್ರಿಂದ ನೀನು ಹೋಗಿ ಅಂಬರೀಷನನ್ನೇ ಕೇಳ್ಕೋ, ಅವನೇ ನಿನ್ನನ್ನು ಕಾಪಾಡಬೇಕು ಅಂತ ಹಿಂಗೆಲ್ಲ ಮಾತಾಡದ ಭಗವಂತ. ಹಾಗೆ ಬ್ರಹ್ಮ ರುದ್ರ ಮೊದಲಾದವರು ನಿನ್ನನ್ನು ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಬ್ರಹ್ಮರುದ್ರಾದಿಗಳೇ ಹೇಳಿದ್ರು, ನಮ್ಮ ಕೈಯಿಂದಲೂ ಸಾಧ್ಯ ಇಲ್ಲ ಅಂತ. ಹೀಗೆ ಅಂಬರೀಷ ಮಹಾರಾಜ ಪ್ರಾರ್ಥನೆ ಮಾಡಿದಾಗ ಶಾಂತವಾಗಿರ್ತಕ್ಕಂತಹ ವಿಷ್ಣು ಚಕ್ರ ಬ್ರಹ್ಮರುದ್ರಾದಿಗಳ ಪ್ರಾರ್ಥನೆಗೆ ಶಾಂತವಾಗೋದಿಲ್ಲೇನು? ಅವರೆಲ್ಲ ಬಹಳ ದೊಡ್ಡ ಸ್ಥಾನದಲ್ಲಿರ್ತಕ್ಕಂತಹ ದೇವತೆಗಳು. ಆದರೂ ನಮ್ಮ ಕೈಯಿಂದ ಆಗೋಲ್ಲ ಅಂತ ಬೇಕಂತಲೇ ಹೇಳಿದ್ರು ಅವರು. ಭಗವಂತನ ಸಂಕಲ್ಪದಂತೆ ಅಂಬರೀಷನ ಚರಿತ್ರೆ ಅದು ಲೋಕದಲ್ಲಿ ಪ್ರಸಿದ್ಧ ಆಗಬೇಕು ಅನ್ನೋದಕ್ಕೋಸ್ಕರ ಅವರು ಹಾಗೆ ಮಾಡಿದ್ದು. ಅದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಇದರ ಬಗ್ಗೆ. ಕೆಲವರೆಲ್ಲ ಇದನ್ನ ನೋಡಿ ಅಂಬರೀಷ ಮಾಡಿದ ಭಕ್ತಿಗಿಂತ ಬ್ರಹ್ಮಾದಿ ದೇವತೆಗಳ ಭಕ್ತಿ ಕಡಿಮೆ ಅಂತ ಬೇಕಂತೆ ತಿಳ್ಕೊಳ್ತಾರೆ ಅಸುರ ಜನರು. ಆ ಅಸುರ ಜನರ ಮೋಹನೆಗೋಸ್ಕರ ಮೋಹನಾಯ ಚ ದೈತ್ಯಾನಾಂ ಬ್ರಹ್ಮಾದೇರ್ ನಿಂದನಾಯ ಚ ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಇದೆ. ದೈತ್ಯರಿಗೆ ಅನ್ಯಥಾ ಜ್ಞಾನ ಬರಬೇಕು, ಅವರು ಬ್ರಹ್ಮಾದಿಗಳನ್ನ ನಿಂದನೆ ಮಾಡಬೇಕು. ಇದು ಕೂಡ ಭಗವಂತನ ಉದ್ದೇಶ, ಬ್ರಹ್ಮಾದಿಗಳ ಸಂಕಲ್ಪ. ಅವ್ರು ಹಾಗೆ ತಪ್ಪು ತಿಳ್ಕೊಳ್ಬೇಕು. ಭಕ್ತ ಅಂದ್ರೆ ಅದು ಅಂಬರೀಷನೇ, ಅವನ ಮುಂದೆ ಬ್ರಹ್ಮಾದಿ ದೇವತೆಗಳು ಅಲ್ಲ ಅಂತ ದೈತ್ಯರಿಗೆ ಅನ್ಯಥಾ ಜ್ಞಾನ ಬರಬೇಕು. ಅವರು ಬ್ರಹ್ಮಾದಿಗಳನ್ನು ನಿಂದನೆ ಮಾಡಿ ಪಾಪ ಕಟ್ಟಿಕೊಳ್ಬೇಕು. ಆ ಉದ್ದೇಶವೂ ಕೂಡ ಇರ್ತದೆ. ಅದಕ್ಕೆ ಭಾಗವತ ವಿರಿಂಚಾದಿಂ ಅಧಶ್ಚಕಾರ ಅಂತ ಹೇಳಿಬಿಟ್ಟಿದ್ದಾರೆ. ಶುಕಾಚಾರ್ಯರು ಅವರೇ ತಾನೇ ದುರ್ವಾಸ ಮುನಿಗಳು. ಹಾಗಾಗಿ ಅವರ ಸಂಕಲ್ಪ ಏನಿತ್ತೋ ಅದೇ ತರ ಇಲ್ಲಿ ಭಗವಂತನ ಸಂಕಲ್ಪದಂತೆ ಎಲ್ಲಾ ದೇವತೆಗಳು ಮಾತಾಡ್ತಾರೆ. ಹಾಗಾಗಿ ಅವರು ಅದಶ್ಚಕಾರ ಅಂತ ಹೇಳಿಬಿಟ್ರು. ಮೋಹಗೊಳಿಸುವಂತಹ ಮಾತನ್ನ ಶುಕಾಚಾರ್ಯರು ಹೇಳಿದ್ದಾರೆ ಇಲ್ಲಿ. ಬ್ರಹ್ಮಾದಿ ದೇವತೆಗಳನ್ನೆಲ್ಲ ಕೆಳಗೆ ಮಾಡಿಬಿಟ್ಟ ಅಂತ. ಇದರಿಂದ ಅಸುರರು ಏನ್ ತಿಳ್ಕೊಳ್ಬೇಕು? ಬ್ರಹ್ಮಾದಿಗಳನ್ನ ನಿಂದನೆ ಮಾಡಬೇಕು. ಅಂಬರೀಷನೇ ಭಕ್ತ, ಅವನ ಮುಂದೆ ಇವರೇನು ಅಲ್ಲ ಅಂತ ತಿಳ್ಕೊಂಡು ಅವರು ಅನ್ಯಥಾ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ. ಆದರೆ ಸಜ್ಜನರು ಮಾತ್ರ ಇದರಿಂದ ಮೋಹಗೊಳ್ಳೋದಿಲ್ಲ. ಯಾಕೆ? ಅವರು ಹಿಂದೆ ಮುಂದೆ ವಿಚಾರ ಮಾಡ್ತಾರೆ. ಗರುಡ ಪುರಾಣವನ್ನ ಓದಬೇಕು. ಆ ಗರುಡ ಪುರಾಣವನ್ನು ನೋಡಿದವರು ಭಾಗವತವನ್ನ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗೇ ಬಿಡ್ತದೆ. ಅನ್ಯಾರ್ಥಂ ಚ ಸ್ವಯಂ ವಿಷ್ಣುರ್ ಬ್ರಹ್ಮಾದ್ಯಾಶ್ಚ ನಿರಾಶಿಷಃ. ಭಗವಂತ ಸ್ವಯಂ ತಾನು ಮತ್ತು ಬ್ರಹ್ಮಾದಿಗಳು ಈ ಅಂಬರೀಷನಂತಹ ಭಕ್ತರ ಕೀರ್ತಿ ಸಂಪತ್ತು ಮುಂತಾದ ಪ್ರಯೋಜನಕ್ಕೋಸ್ಕರ ಹೀಗೆ ಮಾಡ್ತಾರೆ. ಅವರಿಗೆ ತಮ್ಮ ಸ್ವಾರ್ಥಗಳನ್ನ ಗಳಿಸುವ ಅಪೇಕ್ಷೆಯೇ ಇರೋದಿಲ್ಲ. ಭಗವಂತ ಅಂತೂ ಆಪ್ತಕಾಮ. ಆದ್ರಿಂದ ಅವನಿಗೆ ಏನು ಯಾವುದರಿಂದಲೂ ತನಗೇನು ಪ್ರಯೋಜನ ಇಲ್ಲ. ಎಲ್ಲವನ್ನೂ ಕೂಡ ಮತ್ತೊಬ್ಬರಿಗೋಸ್ಕರನೇ ಮಾಡ್ತಕ್ಕಂಥವನು. ತನ್ನ ಸ್ವಂತ ಪ್ರಯೋಜನಕ್ಕೋಸ್ಕರ ತಾನೇನು ಮಾಡೋದಿಲ್ಲ. ಅವನು ಆಪ್ತಕಾಮನಾದ್ರಿಂದ ಅವನಿಗೆ ಯಾವ ಅಪೇಕ್ಷೆಯೂ ಇಲ್ಲ. ಇನ್ನು ಬ್ರಹ್ಮಾದಿ ದೇವತೆಗಳು ಭಗವಂತನ ಅನುಗ್ರಹ ಬಿಟ್ಟು ಬೇರೆ ಇನ್ನೇನನ್ನೂ ಅವರು ಅಪೇಕ್ಷೆ ಪಡೋದಿಲ್ಲ. ಅವರು ವಿರಕ್ತರು, ಭಗವಂತನ ಅನುಗ್ರಹವನ್ನು ಮಾತ್ರ ಬೇಡತಕ್ಕಂಥವ್ರು. ಹಾಗಾಗಿ ತಮ್ಮ ಕೀರ್ತಿ ಪ್ರತಿಷ್ಠೆಗೋಸ್ಕರ ಅವರೇನು ಮಾಡೋದಿಲ್ಲ. ಆದ್ರಿಂದ ಅವರು ಆ ವಿಷ್ಣು ಚಕ್ರವನ್ನ ಪ್ರಾರ್ಥನೆ ಮಾಡಿ ಶಾಂತ ಮಾಡಬೇಕು ಅಂತ ಪ್ರಯತ್ನವನ್ನೇ ಮಾಡಲಿಲ್ಲ, ಬ್ರಹ್ಮದೇವರಾಗ್ಲಿ ರುದ್ರದೇವರಾಗ್ಲಿ. ಮಾನುಷೇಷು ಉತ್ತಮತ್ವಾಚ್ಚ ತೇಷಾಂ ಭಕ್ತ್ಯಾದಿವಿರ್ಗುಣೈಹಿ ಅಂತಿದೆ. ಆ ಅಂಬರೀಷ ಮುಂತಾದ ರಾಜರು ಭಕ್ತ್ಯಾದಿ ಗುಣಗಳಿಂದ ಮನುಷ್ಯರ ಒಳಗೆ ಉತ್ತಮರು ಅನ್ನೋದನ್ನ ಲೋಕಕ್ಕೆ ತಿಳಿಸೋದು ತಮ್ಮ ಕರ್ತವ್ಯವಾಗಿತ್ತು. ಆ ರೀತಿನೇ ತಿಳ್ಕೊಳ್ತಾರೆ, ಹಾಗೆ ಮಾಡ್ತಾರೆ ಬ್ರಹ್ಮಾದಿ ದೇವತೆಗಳು. ವಿಷ್ಣು ಭಕ್ತರಿಗೆ ಕೀರ್ತಿ ಪುರಸ್ಕಾರ ಮೊದಲಾದವುಗಳನ್ನ ಬ್ರಹ್ಮಾದಿ ದೇವತೆಗಳು ಈ ರೀತಿ ಕೊಡಿಸ್ತಾರೆ. ಇದೇ ರೀತಿ ಎಲ್ಲಾ ಸಜ್ಜನರು ಕೂಡ ಭಕ್ತ್ಯಾದಿ ಗುಣಗಳನ್ನ ಸಂಪಾದನೆ ಮಾಡಿಕೊಳ್ಳ್ರಿ, ಹಾಗೆ ಭಕ್ತಿಯಿಂದ ಮೆರಿಲಿ ಅನ್ನೋ ಅಭಿಪ್ರಾಯದಿಂದ
ಅಂಬರೀಷನನ್ನ ಬ್ರಹ್ಮಾದಿ ದೇವತೆಗಳು ಮೆರೆಸಿದರೆ ಹೊರತು ಅಂಬರೀಷನೇ ಬ್ರಹ್ಮಾದಿಗಳಿಗಿಂತ ಶ್ರೇಷ್ಠ ಭಕ್ತ ಅನ್ನೋ ಅಭಿಪ್ರಾಯದಿಂದ ಅಲ್ಲ. ಬ್ರಹ್ಮಾದೇಹೇ ವಿಷ್ಣುಧೀನತ್ವ ಜ್ಞಾಪನಾಯ ಚ ಕೇವಲಂ. ದುರ್ವಾಸ ಋಷಿಗಳೇ ಓಡಿ ಬಂದು ಕಾಪಾಡ್ರಿ ಕಾಪಾಡ್ರಿ ಅಂತ ಬೇಡ್ಕೊಂಡ್ರು. ಬೇಡ್ಕೊಂಡಾಗ ಬ್ರಹ್ಮದೇವರು ರುದ್ರದೇವರು ಇಬ್ರು ಕೂಡ ನಾವು ಭಗವಂತನ ಅಧೀನರು, ನಮ್ಮ ಕೈಯಿಂದ ಆಗೋದಿಲ್ಲ, ಅವನು ಶಿಕ್ಷೆ ಕೊಡುವಾಗ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಇದರಿಂದ ಬ್ರಹ್ಮದೇವರಿರ್ಬೋದು ರುದ್ರದೇವರಿರ್ಬೋದು ಎಲ್ಲರೂ ಕೂಡ ತಾವು ಭಗವಂತನಾದ ವಿಷ್ಣುವಿಗೆ ಅಧೀನರು ಅನ್ನೋದನ್ನ ಜಗತ್ತಿಗೆ ತಿಳಿಸುವ ಉದ್ದೇಶ ಇರ್ತದೆ. ಆ ಉದ್ದೇಶದಿಂದಲೂ ಹಾಗೆ ಮಾಡಿದ್ದಾರೆ ಅವರು. ದುರ್ವಾಸಾಶ್ಚ ಸ್ವಯಂ ರುದ್ರ ತಥಾಪಿ ಅನ್ಯಾಯ ಮುಕ್ತವಾನ್. ದುರ್ವಾಸ ಋಷಿಗಳು ಅಂದ್ರೆ ಯಾರು? ಸ್ವಯಂ ರುದ್ರದೇವರೇ. ರುದ್ರದೇವರೇ ದುರ್ವಾಸ ಋಷಿಗಳಾಗಿ ಅವತಾರ ಮಾಡಿದ್ದು. ಆದರೂ ಅಂಬರೀಷನ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಿದರು. ಅವರಿಗೂ ಅಹಂಕಾರ ಅಳಿಬೇಕು, ಅವರ ಮೇಲೆ ಅನುಗ್ರಹ ಮಾಡಬೇಕು ಅನ್ನೋದು ಭಗವಂತನ ಮತ್ತು ಬ್ರಹ್ಮಾದಿಗಳ ಉದ್ದೇಶ ಆಗಿತ್ತು. ತಥಾಪಿ ತಸ್ಯಾಪ್ಯನುಗ್ರಹಾರ್ಥಾಯ ಅಂತ ಅವರು ದುರ್ವಾಸ ಮುನಿಗಳಿಗೂ ಅನುಗ್ರಹ ಮಾಡಬೇಕು ಅನ್ನೋದಿತ್ತು. ದುರ್ವಾಸರು ಮಹಾ ವಿಷ್ಣು ಭಕ್ತರವರು. ವಿಷ್ಣು ಭಕ್ತರಲ್ಲೇ ಅಗ್ರೇಸರರಾಗಿರ್ತಕ್ಕಂತಹ ಮಹಾರುದ್ರದೇವರ ಅವತಾರ ಸ್ವಯಂ ಮಹಾವಿಷ್ಣು ಭಕ್ತರು. ವಿಷ್ಣು ಭಕ್ತನಾದ ಅಂಬರೀಷನ ಮುಂದೆ ನೀನು ಭಕ್ತ ಅಲ್ಲ, ದುರಹಂಕಾರಿ ಅಂತ ಅಂದುಬಿಟ್ರು. ಇದು ವಿಷ್ಣು ದ್ವೇಷದಲ್ಲೇ ಪರಿವಸಾನವಾಗ್ತದೆ. ಯಾಕೆಂದ್ರೆ ನವವಿಧ ದ್ವೇಷಗಳಿದ್ದಾವಲ್ಲ, ನವವಿಧ ಭಕ್ತಿಗಳಂತೆ ನವವಿಧ ದ್ವೇಷಗಳಿದ್ದಾವೆ. ಆ ನವವಿಧ ದ್ವೇಷಗಳಲ್ಲಿ ವಿಷ್ಣು ಭಕ್ತರ ದ್ವೇಷ ಮಾಡೋದು ಕೂಡ ಒಂದು. ಹೀಗಿರುವಾಗ ಭಕ್ತಾಗ್ರೇಸರನಾದಂತಹ ಈ ಅಂಬರೀಷನನ್ನ ದ್ವೇಷ ಮಾಡೋದು, ದುರ್ವಾಸರು ಭಕ್ತರ ದ್ವೇಷ ಮಾಡಿದ್ದೇನಿದೆ ಅದು ತತ್ಕಾಲದಲ್ಲಿ ಅಸುರಾವೇಶದಿಂದ ಉಂಟಾಗಿರ್ತಕ್ಕಂತಹ ದುರಹಂಕಾರದಿಂದ. ತಾನೊಬ್ಬನೇ ಮಹಾವಿಷ್ಣು ಭಕ್ತ ಅನ್ನೋ ಅಹಂಕಾರ ಆವಾಗ ಸ್ವಲ್ಪ ಮಟ್ಟಿಗೆ ಅವರಲ್ಲಿತ್ತು ಅಂತ ಹೇಳ್ತಾರೆ. ಎಷ್ಟೇ ದೊಡ್ಡ ಭಕ್ತನಾದರೂ ಕೂಡ ಅವನು ವೈಷ್ಣವ ದ್ರೋಹ ಮಾಡಬಾರದು, ಈ ಪ್ರಜ್ಞೆ ಆವಾಗ ಅವರಿಗೆ ಇರಲಿಲ್ಲ, ಸ್ವಲ್ಪ ಒಂದು ಕ್ಷಣ. ಹಾಗಾಗಿ ಅವ್ರೇನ್ ಮಾಡಿದ್ರು, ಒಂದು ಕ್ಷಣದಲ್ಲಿ ಅಂಬರೀಷನನ್ನ ಕೊಲ್ಲಬೇಕು ಅಂತ ಕೃತ್ರಿಮ ದೇವತೆಯನ್ನ ಸೃಷ್ಟಿ ಮಾಡಿದ್ರು. ಕೂಡಲೇ ವಿಷ್ಣು ಚಕ್ರದಿಂದ ಅದು ಸುಟ್ಟು ಬೂದಿ ಆಯ್ತು. ಅಷ್ಟೇ ಅಲ್ಲ, ಚಕ್ರ ತನ್ನನ್ನೂ ಸುಡ್ಲಿಕ್ಕೆ ಬಂತು. ಆವಾಗಲೇ ಅವರ ಅಸುರಾವೇಶ ಇಳಿದು ಹೋಯ್ತು. ವಿಷ್ಣು ಚಕ್ರದ ಮುಂದೆ ಯಾವ ದುಷ್ಟಶಕ್ತಿಯೂ ನಿಲ್ಲಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಪಶ್ಚಾತ್ತಾಪ ಆಯ್ತು ಅವರಿಗೆ, ದುರ್ವಾಸರಿಗೆ. ಪಶ್ಚಾತ್ತಾಪದಿಂದ ಆ ಚಕ್ರಕ್ಕೆ ನಮಸ್ಕಾರ ಮಾಡಿದ್ರು. ಮಾಡಿದಾಗ ಅದು ಶಾಂತ ಆಗ್ತಿತ್ತು. ಅವರೇ ಪಶ್ಚಾತ್ತಾಪದಿಂದ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಶಾಂತ ಆಗ್ತಿತ್ತು. ಆದರೂ ಅವರು ಬ್ರಹ್ಮದೇವರ ಹತ್ರ ಹೋದರು, ರುದ್ರದೇವರ ಹತ್ರ ಹೋದರು ಅಂತೆಲ್ಲ ಇದೆ. ಇದು ಅನ್ಯಾರ್ಥಂ ಅಂತ ಇಲ್ಲಿ ದುರ್ವಾಸಾಶ್ಚ ಸ್ವಯಂ ರುದ್ರ ತಥಾಪಿ ಅನ್ಯಾಯ್ಯ ಮುಕ್ತವಾನ್ ತಸ್ಯಾಪ್ಯನುಗ್ರಹಾರ್ಥಾಯ ತಸ್ಯಾಪಿ ಅನುಗ್ರಹಾರ್ಥಾಯ ದರ್ಪನಾಶಾರ್ಥಮೇವ ಚ ಅಂತ ಇದೆ. ಅಂಬರೀಷನ ಕೀರ್ತಿಯನ್ನ ಹೆಚ್ಚಿಸಬೇಕು, ಅವನೇ ಪ್ರಾರ್ಥನೆಯನ್ನ ಮಾಡಿ ಚಕ್ರವನ್ನ ಶಾಂತ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ಬ್ರಹ್ಮದೇವರ ಹತ್ರ ರುದ್ರದೇವರ ಹತ್ರ ಎಲ್ಲ ಓಡಿ ಹೋಗಿದ್ದು. ಅವ್ರಿಗೆ ಗೊತ್ತಿತ್ತು, ಬ್ರಹ್ಮದೇವರಾಗ್ಲಿ ರುದ್ರದೇವರಾಗ್ಲಿ ಈ ಸುದರ್ಶನ ಚಕ್ರವನ್ನ ಪ್ರಾರ್ಥನೆ ಮಾಡೋದಿಲ್ಲ ತಮ್ಮ ರಕ್ಷಣೆಗೆ ಅಂತ. ಭಗವಂತ ಭಕ್ತ ಪರಾಧೀನ, ಭಕ್ತರಲ್ಲಿ ಮಾಡಿದ ಅಪಚಾರಕ್ಕೆ ಭಕ್ತರನ್ನೇ ಮೊರೆ ಹೋಗಬೇಕು ಅಂತನ್ನೋದು ಕೂಡ ರುದ್ರದೇವರಿಗೆ ಗೊತ್ತೇ ಇತ್ತು. ಅವರೇ ದುರ್ವಾಸ ಮುನಿಗಳು, ಅವರಿಗೆ ಗೊತ್ತೇ ಇತ್ತು.
ಜನರಿಗೆ ತಿಳಿಬೇಕಲ್ಲ, ನಮ್ಮಂತ ಪಾಮರ ಜನರಿಗೆ ತಿಳಿಬೇಕಲ್ಲ. ಅದಕ್ಕೋಸ್ಕರ ದುರ್ವಾಸರು ತಮ್ಮ ಪ್ರಾಣ ರಕ್ಷಣೆಗೋಸ್ಕರ ಓಡಿ ಹೋದವರಂತೆ ತೋರ್ಕೊಂಡ್ರು ಅಷ್ಟೇ. ಎಲ್ಲಿಗೆ ಓಡೋಗ್ಬೇಕು ಅವರು? ಕೈಲಾಸಕ್ಕೆ ಹೋದ್ರು, ಸತ್ಯಲೋಕಕ್ಕೆ ಹೋದ್ರು ಅಂದ್ರೆ ಏನರ್ಥ? ಓಡಿ ಹೋದರಂತೆ ನಮಗೆ ಒಂದು ಕ್ಷಣ ಅಸುರಾವೇಶದಿಂದ ತಾನು ಮಾಡಿದ ಅಪರಾಧಕ್ಕೆ 1 ವರ್ಷಗಳ ಕಾಲ ತಾವೇ ಪ್ರಾಯಶ್ಚಿತ್ತ ಮಾಡಿಕೊಂಡು ತನಗೆ ಮುಂದೆ ಇಂಥ ಅಹಂಕಾರ ಯಾವತ್ತೂ ಬರಬಾರದು ಅಂತ ಬೇಡ್ಕೊಂಡ್ರು ಭಗವಂತನ ಹತ್ರ ಹೋಗಿ. ಭಗವಂತನ ವಿಶೇಷ ಅನುಗ್ರಹ ಆಗಬೇಕು ಅನ್ನೋದು ಅವರ ಅಪೇಕ್ಷೆ ಇತ್ತು. ಅವರು ಅಂಬರೀಷನನ್ನ ಬಂದು ನೀನು ನನಗೆ ಅನುಗ್ರಹ ಮಾಡಿದ್ದಿ ಅಂತ ಅಂದ್ರಲ್ಲ. ಇದು ಕೂಡ ಆ ಅಂಬರೀಷನ ಒಳಗೆ ಇರುವ ಭಗವಂತ ಅನುಗ್ರಹ ಮಾಡಿದ್ದಾನೆ ಅನ್ನೋ ಅಭಿಪ್ರಾಯದಿಂದಲೇ ನೀನು ನನ್ನನ್ನು ಅನುಗ್ರಹ ಮಾಡಿದ್ದಿ ಅಂತ ಮಾತಾಡ್ತಾರೆ. ಇದು ಆ ಅಂಬರೀಷನಿಗೂ ಗೊತ್ತಿತ್ತು. ಅವನೇನು ನನ್ನನ್ನ ಇವರು ನಮಸ್ಕಾರ ಮಾಡ್ತಾ ಇದ್ದಾರೆ, ನನ್ನ ಹತ್ರ ಬಂದು ಬೇಡ್ಕೊಳ್ತಾ ಇದ್ದಾರೆ ಅಂತ ಅವನೇನು ಅಹಂಕಾರ ಪಟ್ಟಿದ್ದಿಲ್ಲ. ಅವನಿಗದು ಅನ್ಕೊಂಡು ಇದ್ದಿಲ್ಲ. ಅವನು ಮಹಾವಿಷ್ಣು ಭಕ್ತ, ಇವರು ಮಹಾವಿಷ್ಣು ಭಕ್ತರು. ಅವರು ಬಂದು ಕಾಲಿಗೆ ಬಿದ್ದು ನನ್ನನ್ನು ಕಾಪಾಡು ಅಂತ ಕೇಳ್ಕೊಂಡಾಗ ಇವ್ರು ನನ್ನನ್ನು ಕೇಳ್ಕೊಳ್ತಾ ಇದ್ದಾರೆ ಅಂತ ಅವನೇನು ತಿಳ್ಕೊಂಡಿರ್ಲಿಲ್ಲ. ನನ್ನೊಳಗೆ ಭಗವಂತ ನನ್ನನ್ನು ರಕ್ಷಣೆ ಮಾಡಿದವನು, ಆ ಭಗವಂತ ಅವನನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇವರು ಅಂತನೂ ಗೊತ್ತಿತ್ತು. ಅವನು ಹಾಗೆ ತಿಳ್ಕೊಂಡಿಲ್ಲ, ಮಾಡುವ ದುರ್ವಾಸರು ಹಾಗೆ ತಿಳ್ಕೊಂಡಿರ್ಲಿಲ್ಲ. ಇದೆಲ್ಲ ಅಸುರ ಮೋಹನೆಗೋಸ್ಕರ. ಅಸುರರು ಮಾತ್ರ ಹಾಗೆ ತಿಳ್ಕೊಳ್ತಾರೆ. ಮುಂದೆ ಅವನೇ ಹಾಗೆ ಹೇಳ್ಕೊಳ್ತಾನಲ್ಲ ಸ್ಪಷ್ಟವಾಗಿ. ಅಂಬರೀಷ ಮಾತೇ ಇದೆ, ನಂದಲ್ಲ, ಎಲ್ಲ ಭಗವಂತನದ್ದೇ, ಅವನೇ ಮಾಡಿಸಿದ್ದು, ಅವನದೇ ಇದು ಅಂತ ಸ್ಪಷ್ಟವಾಗಿ ಇಲ್ಲೇ ಬಂದಿದೆ. ಹಾಗಾಗಿ ಇದೆಲ್ಲ ಅಸುರ ಮೋಹನೆಗೋಸ್ಕರ ನಡೆಯುತ್ತೆ. ಇದನ್ನು ಬಹಳ ಸೂಕ್ಷ್ಮವಾಗಿ ನಾವು ತಿಳ್ಕೊಳ್ಬೇಕು. ಇದರಿಂದ ಬ್ರಹ್ಮಾದಿ ದೇವತೆಗಳ ಭಕ್ತಿ ಅಂಬರೀಷನ ಭಕ್ತಿಗಿಂತ ಕಡಿಮೆ ಅಂತ ನಾವು ತಿಳ್ಕೊಳ್ಬಾರ್ದು ಖಂಡಿತವಾಗಿ. ಆದರೆ ಭಾಗವತದಲ್ಲಿ ಅಧಶ್ಚಕಾರ ಅನ್ನೋ ಮಾತಿದೆ, ಅದಕ್ಕೆ ಈ ಅಭಿಪ್ರಾಯ ಅನ್ನೋದನ್ನ ಬಹಳ ಜಾಗ್ರತೆಯಿಂದ ನಾವು ತಿಳ್ಕೊಂಡು ಭಾಗವತವನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಗರುಡ ಪುರಾಣದ ಈ ವಾಕ್ಯವನ್ನು ಉದಾಹರಿಸಿ ನಮಗೆ ಬರುವಂತಹ ಸಂಶಯವನ್ನ ಸ್ಪಷ್ಟವಾಗಿ ಪರಿಹಾರ ಮಾಡಿದ್ದಾರೆ. ಮಧ್ವಾಚಾರ್ಯರ ಆ ಒಂದು ಮಾರ್ಗದರ್ಶನದಲ್ಲಿ ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡಿದರೆ ಮಾತ್ರ ಪರಿಪೂರ್ಣವಾಗಿ ಭಾಗವತವನ್ನು ನಾವು ಚೆನ್ನಾಗಿ ತಿಳ್ಕೊಂಡಂಗಾಗ್ತದೆ. ಇಲ್ಲದೆ ಇದ್ರೆ ಈ ರೀತಿಯಾಗಿ ಸಂಶಯಗಳು ಅನೇಕ ಬರ್ತದೆ. ಅಲ್ಲಲ್ಲಿ ಎಲ್ಲಿ ಸಂಶಯ ಬರ್ತದೋ ಅಲ್ಲಿ ಮಧ್ವಾಚಾರ್ಯರು ನಮಗೆ ಈ ರೀತಿ ತಾತ್ಪರ್ಯವನ್ನ ನಿರ್ಣಯವನ್ನ ಕೊಟ್ಟು ಅನುಗ್ರಹ ಮಾಡಿದ್ದಾರೆ. ಅವರ ಸ್ಮರಣೆಯನ್ನ ನಿತ್ಯ ನಾವು ಮಾಡಬೇಕು. ಏವಂ ವಿಧಾನೇಕ ಗುಣ ಸರಾಜ ಪರಾತ್ಮನಿ ಬ್ರಹ್ಮಣಿ ವಾಸುದೇವೇ ಕ್ರಿಯಾಕಲಾಪೈ ಸಮುವಾಹ ಭಕ್ತಿಂ ಯಯಾ ವಿರಿಂಚಾದಿಮಧಶ್ಚಕಾರ ಅಥಾಂಬರೀಷಸ್ತನಯೇಷು ರಾಜ್ಯಂ ಸಮಾನಶೀಲೇಷು ವಿಸೃಜ್ಯ ಧೀರಃ ವನಂ ವಿವೇಶಾತ್ಮನಿ ವಾಸುದೇವೇ ಮನೋದಧಧ್ವಸ್ತ ಗುಣ ಪ್ರವಾಹ. ಹೀಗೆ ಮಹಾವಿಷ್ಣು ಭಕ್ತನಾದಂತಹ ಜ್ಞಾನಿಯಾದ ಅಂಬರೀಷ ಅನೇಕ ಯಜ್ಞ ಯಾಗಗಳನ್ನ ಮಾಡಿ ತನ್ನ ರಾಜ್ಯಭಾರದ ಜವಾಬ್ದಾರಿಯನ್ನೆಲ್ಲ ಮಕ್ಕಳಿಗೆ ವಹಿಸಿಕೊಟ್ಟ. ಅವರೆಲ್ಲ ತನ್ನಂತೆಯೇ ಇದ್ರಂತೆ, ಸಮಾನಶೀಲೇಶು ಅಂತ. ಅಂಬರೀಷನ ಮಕ್ಕಳು ಸ್ವಭಾವದಲ್ಲಿ ತನಗೆ ಸಮಾನರಾಗಿದ್ದರು. ಅಂತಹ ಮಕ್ಕಳಿಗೆ ರಾಜ್ಯಭಾರದ ಜವಾಬ್ದಾರಿಯನ್ನೆಲ್ಲ ಒಪ್ಪಿಸಿ ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಅವನು ಕಾಡಿಗೆ ಹೋದ. ಈ ರಾಗ ದ್ವೇಷ ಮೊದಲಾದವುಗಳನ್ನೆಲ್ಲ ಪರಿಹಾರ ಮಾಡಿಕೊಂಡ. ಮನೋದಧ್ವಸ್ತ ಗುಣ ಪ್ರವಾಹ ಅಂದಿದ್ದಾರೆ. ಈ ಗುಣ ತ್ರಿಗುಣ ಏನಿದೆ, ಸತ್ವರಜಸ್ತಮೋ ಗುಣಗಳು, ಅದರಿಂದ ಜನ್ಯವಾಗಿರ್ತಕ್ಕಂತಹ ರಾಗದ್ವೇಷ ಮೊದಲಾದವುಗಳ ಪ್ರವಾಹವನ್ನೆಲ್ಲ ನೀಗಿಸಿಕೊಂಡು ಕಾಡಿಗೆ ಹೊರಟು ಹೋದ, ರಾಜ್ಯ ಜವಾಬ್ದಾರಿಯನ್ನೆಲ್ಲ ಮಕ್ಕಳಿಗೆ ವಹಿಸಿಕೊಟ್ಟು. ಅಥಾಂಬರೀಷಸ್ತನಯೇಷು ರಾಜ್ಯಂ ಸಮಾನಶೀಲೇಷು ವಿಸೃಜ್ಯ ಧೀರಃ ವನಂ ವಿವೇಶಾತ್ಮನಿ ವಾಸುದೇವೇ ಮನೋದಧ್ವಸ್ತ ಗುಣ ಪ್ರವಾಹ.
ಇತ್ಯೇತತ್ ಪುಣ್ಯಮಾಖ್ಯಾನಂ ಅಂಬರೀಷಸ್ಯ ಭೂಪತೇಃ ಸಂಕೀರ್ತಯನ್ನನುಧ್ಯಾಯನ್ ಭಕ್ತೋ ಭಗವತೋ ಭವೇತ್. ಇದು ಅಂಬರೀಷ ಮಹಾರಾಜನ ಪುಣ್ಯ ಚರಿತ್ರೆ. ಇದನ್ನ ಹೇಳ್ತಾ ಕೇಳ್ತಾ ಸ್ಮರಣೆ ಮಾಡ್ತಾ ಇದ್ದರೆ ಅಂಥವರು ಭಗವದ್ಭಕ್ತರಾಗ್ತಾರೆ ಅಂತ ಕೊನೆಯಲ್ಲಿ ಫಲ ಸ್ತುತಿಯನ್ನ ಮಾಡಿ ಆ ಅಧ್ಯಾಯವನ್ನ ಮುಗಿಸ್ತಾ ಇದ್ದಾರೆ. ಇತ್ಯೇತತ್ ಪುಣ್ಯಮಾಖ್ಯಾನಂ ಅಂಬರೀಷಸ್ಯ ಭೂಪತೇಃ ಸಂಕೀರ್ತಯನ್ ಅನುಧ್ಯಾಯನ್ ಭಕ್ತೋ ಭಗವತೋ ಭವೇತ್. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ನವಮಸ್ಕಂಧೆ ಷಷ್ಠೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ನವಮಸ್ಕಂದದ 6ನೇ ಅಧ್ಯಾಯ ಮುಗಿತು. ಮುಂದೆ 7ನೇ ಅಧ್ಯಾಯವನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ನಮಗಾಚಾರ್ಯ. ನಮಸ್ಕಾರಗಳು, ಧನ್ಯವಾದಗಳು.